ಸೀರಿಯಲ್ ನಟಿ ನಂದಿನಿ ಆತ್ಮಹತ್ಯೆಗೆ ಸಂಬಂಧಪಟ್ಟ ಹಾಗೆ ಡೈರಿಯಿಂದ ಬಯಲಾಗ್ತಾ ಇದೆ ಆತ್ಮಹತ್ಯೆಯ ಸತ್ಯ. ಯಾಕೊಂದು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಇವರು ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ಸೀರಿಯಲ್ ನಟಿಯಾಗಿದ್ದಂತಹ ನಂದಿನಿ ಅವರು ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋಕ್ಕೆ ಕಾರಣ ಏನು ಎನ್ನುವಂತಹ ವಿಚಾರ ಅವರ ಡೈರಿಯಿಂದ ಬಯಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಕನ್ನಡದ ಕಿರುತೆರೆ ನಟಿ ಆಗಿರುವಂತಹ ನಂದಿನಿ ಏನಿದ್ದಾರೆ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ನಂದಿನಿ ಸಾವು ಈಗ ದೊಡ್ಡ ಚರ್ಚೆ ಆಗ್ತಾ ಇದೆ, ಚರ್ಚೆಯ ವಿಷಯವಾಗಿ ಬದಲಾಗ್ತಾ ಇದೆ. ನಿನ್ನೆಯಷ್ಟೇ ಕೆಂಗೇರಿಯ ಬೀಚಿಯಲ್ಲಿ ನೇಣಿಗೆ ಶರಣಾಗಿತ್ತು ನಂದಿನಿಯವರು. ಸಾವಿಗೆ ಅಸಲಿ ಕಾರಣ ಏನು ಅನ್ನೋದು ಗೊತ್ತಾಗಿರಲಿಲ್ಲ. ಆಗ ತಕ್ಷಣ ಈಗ ತನಿಖೆಯಿಂದ ಎಲ್ಲವೂ ಕೂಡ ಬಯಲಾಗ್ತಾ ಇದೆ. ನಂದಿನಿ ಬರೆದಿಟ್ಟುಕೊಂಡಿರುವಂತಹ ಅಥವಾ ಬರೆದಿಟ್ಟಿರೋ ಒಂದು ಡೈರಿ ಏನಿದೆ, ಆ ಡೈರಿ ಈಗ ಸಿಕ್ಕಿದೆ. ಆ ಡೈರಿಯಲ್ಲಿ ಅವರು ಒಂದು ಸಾವಿನ ಬಗ್ಗೆ, ಆತ್ಮಹತ್ಯೆಯ ಬಗ್ಗೆ ಬರೆದಿರಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಅದೇ ರೀತಿಯಲ್ಲಿ ಅದರಲ್ಲಿ ಏನು ವಿಚಾರ ಇದೆ ಅಂತ ಗೊತ್ತಾಗಿದೆ. ಅದರಲ್ಲಿರೋ ಒಂದು ವಿಷಯ ಏನಿದೆ ಓದಿದರೆ ಎಂಥವರು ಕೂಡ ಸಂಕಟ ಪಡುತ್ತಾರೆ, ಸಂಕಟ ಆಗುತ್ತೆ ಅಂತಹ ವಿಚಾರ ಇದೆ ಅದರಲ್ಲಿ. ಬಣ್ಣದ ಲೋಕದ ಮೋಹ ಮತ್ತು ಮನೆಯವರ ಒತ್ತಾಯದ ನಡುವೆ ಏನು ಮಾಡಿಕೊಂಡಿದ್ದಾರೆ, ನಂದಿನಿ ನಲಗು ಹೋಗಿದ್ದಾರೆ ಅಥವಾ ನಲಗಿ ಹೋಗಿದ್ದ ಅನ್ನುವಂತಹ ಒಂದು ಅನುಮಾನ ಕೂಡ ಕಾಡ್ತಾ ಇತ್ತು. ಈಗ ಅದೆಲ್ಲವೂ ಕೂಡ ಬಯಲಾಗ್ತಾ ಇದೆ. ನನಗೆ ಸರ್ಕಾರಿ ಕೆಲಸ ಅಂದರೆ ಇಷ್ಟ ಇಲ್ಲ, ನನಗೆ ಆ್ಯಕ್ಟಿಂಗ್ ಅಂದ್ರೇ ಇಷ್ಟ, ನನಗೆ ಆ್ಯಕ್ಟಿಂಗ್ ಅಂದರೆ ಪ್ರಾಣ, ಆದರೆ ಮನೆಯಲ್ಲಿ ಯಾರೂ ಕೂಡ ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಹೇಳಿ ಬರೆದುಕೊಂಡಿದ್ದಾರೆ ಅವರು ಡೈರಿಯಲ್ಲಿ. ನಂದಿನಿ ಹೆಸರುಗಟ್ಟಾದ ಖಾಸಗಿ ಕಾಲೇಜು ಒಂದರಲ್ಲಿ BE ಓದ್ತಾ ಇದ್ದರು. ಆದರೆ ಅವರಿಗೆ ಓದಿನ ಕಡೆ ಗಮನ ಇರಲಿಲ್ಲ ಜಾಸ್ತಿ. ಕಾಲೇಜಿಗೆ ಹೋಗೋ ಬದಲು RR ನಗರದಲ್ಲಿ ನಡೆಯುತ್ತಿದ್ದಂತಹ ನಟನಾ ತರಬೇತಿಗೆ ಹೋಗ್ತಾ ಇದ್ರು. 2019ರಿಂದಲೇ ಧಾರಾವಾಹಿಗಳಲ್ಲಿ ನಟಿಸೋಕೆ ಶುರು ಮಾಡಿಕೊಂಡಿದ್ರು. ಬಣ್ಣದ ಲೋಕದ ಒಂದು ಸೆಳೆತ ಅವರನ್ನು ಬಹಳ ಕಾಡ್ತಾ ಇತ್ತು, ಓದಿನಿಂದ ದೂರ ಕೂಡ ಮಾಡಿತ್ತು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅವರಿಗೆ ನಟನೆಯಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರೋದ್ರಿಂದ ನನಗೆ ಸರ್ಕಾರಿ ಕೆಲಸದಲ್ಲಿ ಇಷ್ಟ ಇಲ್ಲ, ಮನೆಯವರು ಮಾತ್ರ ಈ ಒಂದು ವಿಚಾರದ ಬಗ್ಗೆ ಒತ್ತಾಯ ಮಾಡ್ತಾ ಇದ್ರು ಅಂತ ಹೇಳಿ ಬೇಸರವನ್ನು ಆ ಒಂದು ಬುಕ್ಕಲ್ಲಿ ಬರೆದುಕೊಂಡಿದ್ದಾರೆ. ಇದೇ ಕಾರಣ ಇರಬಹುದು ಅವರು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋಕೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಹೀಗಾಗಿ ಮನೆಯವರ ಒತ್ತಡಕ್ಕೂ ಅಥವಾ ಅವರು ಆಸೆ ಪಟ್ಟಿದ್ದನ್ನು ಮಾಡೋಕೆ ಆಗ್ತಾ ಇಲ್ಲ ಅಂತಲೂ ಎಲ್ಲ ರೀತಿಯ ಒತ್ತಡಗಳು ಇರ್ಬೋದು. ಆ ಕಾರಣದಿಂದ ಅವರು ಸಾವನ್ನಪ್ಪಿರಬಹುದು ಅಂತ ಹೇಳಲಾಗ್ತಾ ಇದೆ. ಅವರು ಬರೆದುಕೊಂಡಂತಹ ಡೈರಿ ಸಿಕ್ಕಿದೆ. ಆ ಡೈರಿಯಲ್ಲಿ ಈ ಒಂದು ವಿಚಾರ ಬಯಲಾಗಿದೆ. ಪೊಲೀಸರು ತನಿಖೆ ಮಾಡಿದಾಗ ಯಾಕಾಯ್ತು ಇಲ್ಲ ಅಂತ ಈ ಒಂದು ವಿಚಾರ ಗೊತ್ತಾಗಿದೆ. ಹೀಗಾಗಿ ಬಣ್ಣದ ಬದುಕಿನ ಒಂದು ಗೀಳಿಗೆ ಬಿತ್ತು, ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ. ಇದ್ದರೆ ನನ್ನ ಆಸೆಯಂತೆ ಇರಬೇಕು, ನನ್ನ ಕನಸಿನಂತೆ ಬದುಕಬೇಕು, ನನಗೆ ಇಷ್ಟ ಆದ ಕೆಲಸವನ್ನೇ ಮಾಡಬೇಕು, ಇಲ್ಲಾಂದರೆ ಬೇಡ ಅನ್ನುವಂಥ ರೀತಿಯಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ತನಿಖೆ ಆಗ್ತಾ ಇದೆ. ಬೇರೆ ಏನಾದರೂ ವಿಚಾರಗಳು ಇದೆಯಾ, ಯಾಕೆ ಅಂತ ಹೇಳಿ. ಕಿರುತೆರೆಯಲ್ಲಿ ನಟಿಸಿದ್ರು, ಕಾಲೇಜಿನಲ್ಲಿ BE ಓದ್ತಾ ಇದ್ರು ಕೂಡ ಅವರಿಗೆ ನಟನೆ ಮಾಡೋದ್ರಲ್ಲೇ ತುಂಬ ಇಂಟ್ರೆಸ್ಟ್ ಇದ್ದರಿಂದ ಅದ್ರ ಕಡೆಯೇ ಜಾಸ್ತಿ ಗಮನ ಹೋಗ್ತಾ ಇತ್ತು. ಹೀಗಾಗಿ ಅವರು ನಟನೆಯಲ್ಲೇ ತುಂಬ ಚೆನ್ನಾಗಿ ತೊಡಗಿಕೊಂಡಿದ್ದರು. ಆದರೆ ಮನೆಯವರು ಅದಕ್ಕೆ ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ, ಒಪ್ತಾ ಇರಲಿಲ್ಲ. ಗೌರ್ಮೆಂಟ್ ಕೆಲಸನೇ ಬೇಕು, ಹಾಗೆ ಹೀಗೆ ಅಂತ ಒತ್ತಡ ಆಗ್ತಾಯಿದ್ರು ಅನಿಸುತ್ತೆ. ಹೀಗಾಗಿ ಈ ರೀತಿಯಾಗಿ ಅವರು ಡೈರಿಯಲ್ಲಿ ಬರೆದುಕೊಂಡಿದ್ರು. ಡೈರಿಯಲ್ಲಿ ಬರೆದುಕೊಂಡ ಒಂದು ವಿಚಾರ ಗೊತ್ತಾದ ಮೇಲೆ ಇವರ ಒಂದು ಆತ್ಮಹತ್ಯೆಗೆ ಇದೇ ಕಾರಣ ಇರಬಹುದು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.